ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ, ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ತುಂಬ ಜನ ಕೇಳ್ತಾ ಇದ್ರು ನೀವು ಏನು ಕೆಲಸ ಮಾಡ್ತೀರಿ ಅಂತ. ಹಾಗಾಗಿ ಇವತ್ತು ನಾನು ಏನು ಕೆಲಸ ಮಾಡ್ತೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾನು ಟೀ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ 6:30 ಅಂದರೆ ಟೀ ಕೊಡಬೇಕು. ನಂತರ 10 ಗಂಟೆಗೆ ಮತ್ತು 4 ಗಂಟೆಗೆ ಟೀ ಕೊಡೋದು ಇರುತ್ತೆ. ನಾನು ತುಂಬ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ಏನು ಕೆಲಸ ಮಾಡ್ತೀನಿ ಅಂತ. ಆದರೂ ಕೆಲವೊಬ್ಬರೆಲ್ಲ ವಿಡಿಯೋ ನೋಡಿರೋದಿಲ್ಲಲ್ವಾ, ಅವರು ಕೇಳ್ತಾ ಇರ್ತಾರೆ ನೀವು ಏನು ಕೆಲಸ ಮಾಡ್ತೀರಿ ಅಂತ. ನನ್ನ ಕೆಲಸ ಇದೆ ನೋಡಿ ಫ್ರೆಂಡ್ಸ್. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಇವಾಗ ಜಸ್ಟ್ ನಾನು ಮನೆಯಿಂದಲೇ ಹೋಮ್ ರೆಮಿಡಿ ಮಾಡ್ತಾಯಿದ್ದೀನಿ, ಸೇಲ್ ಕೂಡ ಮಾಡ್ತಾಯಿದ್ದೀನಿ. ಅದೇನಪ್ಪ ಅಂದರೆ ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಆಯಿಲ್, ಫೇಸ್ ಆ್ಯಂಡ್ ಬಾಡಿ ವೈಟ್ನಿಂಗ್ ಪೌಡರ್ ಕೂಡ ರೆಡಿ ಮಾಡಿ ಸೇಲ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ. ಹರ್ಬಲ್ ಪ್ರಾಡಕ್ಟನ್ನು ರೆಡಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ತುಂಬ ಜನ ತೊಗೊಂಡಿದ್ದಾರೆ, ಕಾಲ್ ಮಾಡಿ ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಆಯಿಲ್ ಹಾಗೆ ಪೌಡರ್ ಅಂತ. ನಾನು ತುಂಬಾ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾಯಿದ್ದೀನಿ. ಪರಿಶುದ್ಧವಾಗಿ ಆಯಿಲ್ ಹಾಗೆ ಪೌಡರ್ ರೆಡಿ ಮಾಡ್ತಾಯಿದ್ದೀನಿ. ಒಮ್ಮೆ ತರಿಸ್ಕೊಂಡು ನೀವು ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ತರಿಸ್ಕೊಳ್ತಾನೆ ಇರ್ತೀರಿ. ಕೆಲವೊಬ್ಬರೆಲ್ಲ ಕೆಜಿ ಗಂಟಲೆ ತರಿಸ್ಕೊಳ್ತಾ ಇದ್ದಾರೆ. ನಾನಿಲ್ಲಿ ಕಾಫಿ ಸ್ಕ್ರಬ್ ಅಪ್ಲೈ ಮಾಡ್ಕೊಳ್ತಾ ಇದ್ದೇನಲ್ಲ, ಯಾರೆಲ್ಲ ಪೌಡರ್ ಹಾಗೆ ಆಯಿಲ್ ಆರ್ಡರ್ ಮಾಡ್ತಾರಲ್ಲ ಅವರಿಗೆ ನಾನು ಸ್ಯಾಂಪಲ್ ಕಳಿಸಿದ್ದೆ. ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ ಮಾತ್ರ ನಾನು ಕಳಿಸಿದ್ದೆ. ಅವರು ಹೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೊಂದು ಪವರ್ಫುಲ್ಲಾಗಿ ಕಾಫಿ ಸ್ಕ್ರಬ್ ಕೂಡ ವರ್ಕ್ ಆಗ್ತಾ ಇದೆ. ಯಾರಿಗಾದರೂ ಬೇಕಿದ್ದರೆ ಕಾಲ್ ಮಾಡಬಹುದು, ನಾನಿಲ್ಲಿ ನಂಬರ್ ಹಾಕಿರ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಂದು ವಿಚಾರ ಏನು ಗೊತ್ತಾ ಫ್ರೆಂಡ್ಸ, ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರು ಮುಂದೆ ಹೋಗ್ತಾ ಇದ್ದಾರೆ ಅಂದರೆ ಕೆಲವೊಬ್ಬರೆಲ್ಲ ತುಳಿಯೋದಕ್ಕೆ ನೋಡ್ತಾ ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕಾಯಕ ಏನಿದೆ ಅದನ್ನು ನಾವು ಕರೆಕ್ಟಾಗಿ ಮಾಡಬೇಕು. ದೇವರು ಅಂತ ಒಬ್ಬನು ಇದ್ದೇ ಇರ್ತಾನೆ ಅಲ್ವಾ ಪ್ರತಿಯೊಬ್ಬರಿಗೂ. ನನ್ನನ್ನು ಕೂಡ ಅದೇ ರೀತಿ ತುಂಬ ಜನ ಕೂಗ್ಸೋದಕ್ಕೆ ನೋಡಿದರು. ನಾನು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾರಿಗೂ ಹೆದರೋದು ಇಲ್ಲ. ನನ್ನ ಕೆಲಸ ಏನಿದೆ ಅದನ್ನು ನಾನು ಪರ್ಫೆಕ್ಟಾಗಿ ಮಾಡೇ ಮಾಡ್ತೀನಿ. ಇಲ್ಲಿ ನೋಡಿ, ನಿಮಗೆ ಸೈಡಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪ್ಯಾಕ್ ಮಾಡಿ ಕೊಡ್ತಾ ಇದ್ದೀನಿ ನೋಡಿ. ಖಾಲಿ ಕೂತ್ಕೊಂಡು ಬೇಡಿದರೆ ನಮಗೆ ಯಾರೂ ಕೊಡೋದಿಲ್ಲ. ಆ ಥರ ಬೇಡಲೂಬಾರ್ದು ನಾವು. ನಮ್ಮ ಹತ್ರ ಶಕ್ತಿ ಇರುವಾಗಲೇ ನಾವು ಏನಾದರೂ ಕೆಲಸಗಳನ್ನು ಮಾಡ್ತಾನೆ ಇರಬೇಕು ನೋಡಿ ಫ್ರೆಂಡ್ಸ್. ನಾನು ಕೂಡ ಹೊಸದಾಗಿ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಇದೇ ರೀತಿ ಸಿಗಲಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ನನ್ನ ದುಡಿಮೆಯೊಂದಿಗೆ ಇದನ್ನು ಕೂಡ ನಾನು ಸೆಟ್ ಮಾಡ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು.